ಇವತ್ತು 21 ದಿನ ನಾನು ಹೇಳುವಂಥ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ನಿಮ್ಮ ಮೆದುಳು ಸೂಪರ್ ಬ್ರೈನ್ ಆಗುತ್ತೆ. ಮೊದಲನೇದು, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಹೆಲ್ತ್. ವಯಸ್ಸು ಹೆಚ್ಚಾದಂತೆ ನಮ್ಮ ಮೆದುಳಿನ ಸೆಲ್ಸ್ನ ಕಳೆದುಕೊಳ್ತಾ ಇರ್ತೀವಿ. ಜೊತೆಗೆ ಜಾಸ್ತಿ ಸ್ಟ್ರೆಸ್, ಟೆನ್ಷನ್ ಮಾಡ್ಕೊಳ್ಳೋದು, ಡಿಪ್ರೆಷನ್ ಮಾಡ್ಕೊಳ್ಳೋದು, ಕೆಲವರಂತೂ ಡ್ರಗ್ಸು, ಆಲ್ಕೋಹಾಲು, ಮಾದಕ ವಸ್ತುಗಳನ್ನ ತೆಗೆದುಕೊಳ್ಳೋರ್ಗಂತೂ ಬ್ರೈನ್ ಸೆಲ್ಸ್ ತುಂಬಾ ಬೇಗ ನಾಶ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಮೆದುಳಿಗೂ ರಕ್ತ ಸಂಚಾರ ಚೆನ್ನಾಗಾಗಿ ಮೆದುಳು ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್, ಎರಡನೇ ಅಭ್ಯಾಸ, ಹ್ಯಾಬಿಟ್ ಟು ಇನ್ಕ್ರೀಸ್ ಬ್ರೈನ್ ಮೆಮೊರಿ. ಒಂದೆಲಗ ಸೊಪ್ಪು, ಸರಸ್ವತಿ ಎಲೆ, ಬ್ರಾಹ್ಮಿ ಎಲೆ ಅಂತ ಕರೀತಾರೆ, ಅದನ್ನ ನಿಮ್ಮ ಆಹಾರದಲ್ಲಿ ಬಳಸಿ. 5 ರಿಂದ 6 ಬಾದಾಮಿನ 8 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತಿನ್ನೋದ್ರಿಂದನೂ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಜಾಯಿಕಾಯಿ ಅಂದ್ರೆ ನಟ್ ಮೆಗ್, ಕಪ್ಪು ಜೀರಿಗೆ, ಜೇನುತುಪ್ಪ, ಏಲಕ್ಕಿ, ಶುದ್ಧವಾದ ಅರಿಶಿಣ, ದಾಲ್ಚಿನ್ನಿ ಚಕ್ಕೆ, ನುಗ್ಗೆ ಸೊಪ್ಪು, ಶುಂಠಿ, ಪಾಲಕ್ ಸೊಪ್ಪು, ದಾಳಿಂಬೆ, ಬೆಟ್ಟದ ನೆಲ್ಲಿಕಾಯಿ, ನೇರಳೆ ಹಣ್ಣು, ಬೀಟ್ರೂಟ್, ಅಲೋವೆರಾ ಇವುಗಳನ್ನ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ. ಇದ್ರ ಜೊತೆಗೆ ಗಾಣದ ಕೊಬ್ಬರಿ ಎಣ್ಣೆ, ಗಾಣದ ಶೇಂಗಾ ಎಣ್ಣೆ, ಎಳ್ಳೆಣ್ಣೆ, ಸಿಸಾಮ್ ಆಯಿಲ್ನ ನಿಮ್ಮ ಅಡುಗೆಯಲ್ಲಿ ಬಳಸೋದ್ರಿಂದನೂ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚಿಸುವಂಥ ಆಹಾರಗಳ ಬಗ್ಗೆ, ಮನೆಮದ್ದು ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. 21 ದಿನ ಮೆದುಳಿನ ಚುರುಕು ಮಾಡುವಂಥ, ನೆನಪಿನ ಶಕ್ತಿ ಹೆಚ್ಚಿಸುವಂಥ ಆಹಾರಗಳನ್ನ ತಗೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ.